ಕಾಂಟೆಂಟ್ ಅನ್ನೋದಕ್ಕೆ ಬರೀ ಒಳ್ಳೆ ಕಾನ್ಸೆಪ್ಟ್ ಹೊಂದಿದ್ರೆ ಸಾಕಾ ಅಥವಾ ಎಕ್ಸಿಕ್ಯೂಷನ್ ಮ್ಯಾಟರ್ ಆಗತ್ತಾ? ನನ್ನ ಕೇಳೋದಾದ್ರೆ ಎರಡು ತುಂಬಾ ಮುಖ್ಯ ಅಂತಾನೆ ಹೇಳ್ತೀನಿ. ಅಂಡ್ ಅವೆರಡು ಯಾಕಷ್ಟು ಮುಖ್ಯ ಅನ್ನೋದನ್ನ ಈ ಪರ್ಟಿಕ್ಯುಲರ್ ಸೀರೀಸ್ ತೋರಿಸ್ಕೊಟ್ಟಿದೆ. ಜೆರಾಕ್ಸ್ ಇದು ನಮ್ಮ ಬ್ಲಿಂಕ್ ಖ್ಯಾತಿಯ ಶ್ರೀನಿಧಿ ಅವರು ಡೈರೆಕ್ಟ್ ಮಾಡಿರುವಂತಹ ವೆಬ್ ಸೀರೀಸ್. ಇದನ್ನ ಡಾಲಿ ಪಿಕ್ಚರ್ಸ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಟ್ರೈಲರ್ ನಲ್ಲೇ ತೋರಿಸಿರೋ ಹಾಗೆ ಇದು ಜೆರಾಕ್ಸ್ ಮಷೀನ್ ನ ಸುತ್ತೋ ಅಂತ ಕಥೆ. ಅಲ್ಲಿ ಒಂದು ಸ್ಪೆಷಲ್ ಪವರ್ ಕೂಡ ಸಿಕ್ಕಿರುತ್ತೆ. ಸೊ ಅದರಿಂದ ಇಲ್ಲಿನ ಪಾತ್ರಗಳ ಬದುಕಲ್ಲಿ ಏನೇನಾಯ್ತು, ಯಾವ್ಯಾವ ತರ ಸಮಸ್ಯೆಗಳು ಎದುರಾಗ್ತಾ ಹೋದ್ವು, ಈ ಕಥೆಲಿರೋ ಆಕ್ಚುಯಲ್ ವಿಷಯ ಏನು ಅನ್ನೋದನ್ನ ನೀವು ವೆಬ್ ಸೀರೀಸ್ ನೋಡಿನೇ ತಿಳ್ಕೋಬೇಕು. ಇನ್ನ ಆಕ್ಚುಲಿ ಸೀರೀಸ್ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನ್ ವರ್ಕ್ ಆಗ್ಲಿಲ್ಲ, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇಲ್ಲಿರುವಂತಹ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಇದರ ಕಾನ್ಸೆಪ್ಟ್. ಮನುಷ್ಯನನ್ನ ಕಾಪಿ ಮಾಡಿ ಪ್ರಿಂಟ್ ಹಾಕೋ ಒಂದು ಯಂತ್ರ ಆ ವಿಚಿತ್ರ ಶಕ್ತಿನ ಹೇಗೆಲ್ಲ ಬಳಸ್ಕೋಬಹುದು ಅಂತ ತೋರಿಸ್ಕೊಡೋ ಪಾತ್ರ. ಹೀಗಿರುವಾಗ ಕೇಳೋದಕ್ಕೇನೆ ಇಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಎಕ್ಸಿಕ್ಯೂಷನ್ ಹೇಗಿರುತ್ತೆ ಅನ್ನೋ ಕುತೂಹಲ ಖಂಡಿತ ಇತ್ತು. ಅಂಡ್ ಆ ಭಾಗದಲ್ಲಿ ಡೈರೆಕ್ಟರ್ ಅವರು ಸಕ್ಸಸ್ಫುಲ್ ಆಗಿದ್ದಾರೆ ಅಂತಾನೆ ಹೇಳ್ತೀನಿ. ಸೂಪರ್ ನ್ಯಾಚುರಲ್ ಎಲಿಮೆಂಟ್ ಗಳಿವೆ, ಹೌದು, ಹಾಗಂತ ಯಾವುದು ರ್ಯಾಂಡಮ್ ಆಗಿಲ್ಲ. ಪ್ರತಿಯೊಂದಕ್ಕೂ ಪ್ರಾಪರ್ ರೀಸನಿಂಗ್ ಇದೆ, ಅದರದ್ದೇ ಆದ ಉದ್ದೇಶ ಇದೆ. ಅಂಡ್ ಈ ಪವರ್ ಹೇಗೆ ಬಂತು, ಯಾವ ರೀತಿ ವರ್ಕ್ ಆಗತ್ತೆ, ಇವನ್ ಅದಕ್ಕೆ ಅಂತಾನೆ ಒಂದು ಸೆಟಪ್ ಕೂಡ ಇಟ್ಟಿದ್ದಾರೆ. ಲಿಮಿಟೇಷನ್ಸ್ ಗಳಿವೆ. ಹಾಗಾಗಿ ಆ ಪ್ರೊಸೆಸ್ ಅಲ್ಲೇ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಓಕೆ, ಈಗ ಅವನೇನ್ ಮಾಡ್ತಾನೆ, ಎಲ್ಲಿಂದ ಬರುತ್ತೆ ಇದು, ಲೈಕ್ ಹೀಗೆ ಆಕ್ಚುಲಿ ಇನ್ನು ಸುಮಾರು ಇದಾವೆ. ಇನ್ಫ್ಯಾಕ್ಟ್ ಬ್ಲಿಂಕ್ ಸಿನಿಮಾದಲ್ಲೂ ನಾನು ಇದೇ ವಿಷಯಕ್ಕೆ ಶ್ರೀನಿಧಿ ಅವರನ್ನ ಅಪ್ರಿಶಿಯೇಟ್ ಮಾಡಿದ್ದು. ಏನು ಕಾನ್ಸೆಪ್ಟ್ ತರ್ತಾರೆ ಅದನ್ನ ಇನ್ ಡೀಟೇಲ್ ಅರ್ಥ ಮಾಡಿಸ್ತಾರೆ, ಅದಕ್ಕೆ ಸಪರೇಟ್ ವರ್ಕಿಂಗ್ ಮೆಕ್ಯಾನಿಸಮ್ ನೇ ಸೃಷ್ಟಿ ಮಾಡ್ತಾರೆ. ಸೊ ಅದೇ ಪಾಯಿಂಟ್ ಇಲ್ಲಿ ಸಖತ್ತಾಗಿ ವರ್ಕ್ ಆಗಿರೋದು. ಇನ್ನು ಪಾತ್ರಗಳು, ಜೆರಾಕ್ಸ್ ಅಂಗಡಿ ಪ್ರಕಾಶ, ಅವ್ರ ದೊಡ್ಡಪ್ಪ, ಈ ಕಡೆ ಹುಡುಗಿ ಸೂಜಿ, ತನ್ನ ಪ್ರೀತಿ, ಇವುಗಳನ್ನ ಹ್ಯಾಂಡಲ್ ಮಾಡಿರೋದ್ರಲ್ಲಿ ಸಮಯ ಕಡಿಮೆ ಇದೆ ಅಂತ ಅಂದ್ರೂ ಎಮೋಷನಲಿ ಚೆನ್ನಾಗಿ ಕನೆಕ್ಟ್ ಆಗತ್ತೆ. ಬಹಳ ಬೇಗನೆ ಆ ವರ್ಲ್ಡ್ ಒಳಗೆ ಇಳಿದು ಬಿಡ್ತೀವಿ. ಇದ್ರ ಜೊತೆಗೆ ಪ್ಯಾರಲಲ್ ಆಗಿ ಒಂದು ಪೊಲಿಟಿಕಲ್ ಸ್ಟೋರಿ ಕೂಡ ಓಡ್ತಾ ಇರತ್ತೆ. ಸೊ ಅಲ್ಲಿರೋ ಪಾತ್ರಗಳು, ಆ ಟ್ರೀಟ್ಮೆಂಟ್ ಮತ್ತೆ ಸ್ಕ್ರೀನ್ ಪ್ಲೇನ ಹ್ಯಾಂಡಲ್ ಮಾಡಿರೋ ರೀತಿ ಇದೆಯಲ್ಲ, ಸಖತ್ ಎಫೆಕ್ಟಿವ್ ಆಗಿತ್ತು. ಹಾಗೇನೆ ಆ ಲೇಯರ್ ಇಂದಾನೆ ಕಥೆಲಿ ಎಪಿಸೋಡ್ ಇಂದ ಎಪಿಸೋಡ್ಗೆ ಒಳ್ಳೊಳ್ಳೆ ಟ್ವಿಸ್ಟ್ ಗಳು ಕೂಡ ಆಡ್ ಆಗ್ತಾನೆ ಹೋಗ್ತಿರ್ತವೆ. ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬಂದ್ರೆ ಆಸ್ ಯೂಶುವಲ್ ನಾಗಭೂಷಣ ಅವರು ತಮ್ಮ ರೆಗ್ಯುಲರ್ ಸ್ಟೈಲ್ ನಲ್ಲೇ ಕಾಣ್ತಾರೆ. ಬಟ್ ಮೈನ್ಲಿ ದೀಪು ಅಣ್ಣನ ಪಾತ್ರದಲ್ಲಿ ಸಂತೋಷ್ ಅವರು, ಹಾಗೆ ಪೊಲೀಸ್ ಆಗಿ ಮಂಜು ಅವರ ಪಾತ್ರ, ಇವೆರಡು ತುಂಬಾನೇ ಇಷ್ಟ ಆಗತ್ತೆ. ಅಂಡ್ ಆಲ್ಸೋ ಉಳಿದ ಎಲ್ಲಾ ಪಾತ್ರಗಳು ಅಂಡ್ ಅಲ್ಲಿದ್ದಂತ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿ ಬಂದಿದೆ. ಇನ್ನು ಇದರ ನೆಗೆಟಿವ್ಸ್ ಕಡೆ ಬರೋದಾದ್ರೆ ಆಕ್ಚುಲಿ ಹೇಳುವಂತದ್ದೇನು ಇಲ್ಲ ಮೇಜರ್ ಆಗಿ. ಆದ್ರೆ ಇಷ್ಟು ಒಳ್ಳೆ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಮಿನಿ ಸೀರೀಸ್ ಮಾಡೋ ಅವಶ್ಯಕತೆ ಏನಿತ್ತು ಅಂತ ನನಗಂತೂ ಗೊತ್ತಿಲ್ಲ. ಬಿಕಾಸ್ ರನ್ ಟೈಮ್ ನೋಡಿದ್ರೆ ಪ್ರತಿ ಎಪಿಸೋಡ್ ಹೆಚ್ಚು ಕಡಿಮೆ 20 ನಿಮಿಷ, ಸ್ಕ್ರೀನ್ ಪ್ಲೇನು ಫಾಸ್ಟ್ ಆಗಿದೆ. ಸೊ ಟೋಟಲ್ 6 ಎಪಿಸೋಡ್ ಗಳನ್ನ ಆರಾಮಾಗಿ ಒಂದೇ ಸ್ಟ್ರೆಚ್ ಅಲ್ಲಿ ನೋಡಿ ಮುಗಿಸ್ಬಿಡ್ಬೋದು. ಇಲ್ಲಿ ರನ್ ಟೈಮ್ ಕಡಿಮೆ ಇದೆ, ಸೀರೀಸ್ ಇಂಟ್ರೆಸ್ಟಿಂಗ್ ಆಗಿದೆ, ಹೌದು ಒಪ್ಕೋತೀನಿ. ಬಟ್ ಆ ಪ್ಲಾಟ್ ಅಲ್ಲಿ ತೂಕ ಇತ್ತಲ್ವಾ, ಅದು ಅಷ್ಟು ಎಕ್ಸ್ಪ್ಲೋರ್ ಆಗಿಲ್ಲ. ಅದಕ್ಕೆ ಇನ್ನಷ್ಟು ಟೈಮ್ ಕೊಟ್ಟು ಚೆನ್ನಾಗಿ ಎಕ್ಸ್ಟೆಂಡ್ ಮಾಡಿ ಬರಿಬಹುದಾಗಿತ್ತು, ಒಂದು ದೊಡ್ಡ ಸೀರೀಸ್ ನೇ ಮಾಡಬಹುದಾಗಿತ್ತು ಅಂತ ಅನ್ಕೋತೀನಿ. ಹಾಗೇನೆ ಕ್ಲೈಮ್ಯಾಕ್ಸ್ ಕೂಡ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಮುಗಿಸ್ತಾಗಿತ್ತು. ಸೊ ಅದು ನೆಸೆಸರಿ ಇರ್ಲಿಲ್ಲ ಅನ್ನೋದು ನನ್ನ ಭಾವನೆ. ಟೋಟಲ್ ಆಗಿ ಸೀರೀಸ್ ಚೆನ್ನಾಗಿದೆ, ಇಟ್ಸ್ ಅ ಗುಡ್ ವಾಚ್. ಮೈನ್ಲಿ ಇದು ಹಿಂದಿನ ಸೀರೀಸ್ ಗಳ ತರ ರೀಮೇಕ್ ಅಲ್ಲ, ಸ್ವಮೇಕ್, ಪಕ್ಕಾ ಒರಿಜಿನಲ್ ಸೀರೀಸ್. ಕಾನ್ಸೆಪ್ಟ್ ಸಖತ್ತಾಗಿದೆ, ಎಕ್ಸಿಕ್ಯೂಷನ್ ಒಂಥರ ಡಿಫ್ರೆಂಟ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆ ಫ್ಯಾಮಿಲಿ ಜೊತೆನೂ ಆರಾಮಾಗಿ ಕೂತು ನೋಡಬಹುದು. ಸೊ ಖಂಡಿತ ಹೋಗಿ ಒಮ್ಮೆ ಟ್ರೈ ಮಾಡಿ, ZEE5 ನಲ್ಲಿ ಅವೈಲೇಬಲ್ ಇದೆ. ಇನ್ನು ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ವೆಬ್ ಸೀರೀಸ್ ನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಆಸ್ ಯೂಶುವಲ್ ಮಜವಾಗೇ ಇರುತ್ತೆ. ಸೈನಿಂಗ್ ಆಫ್, ಲಿಖಿತ್.